ಕರ್ನಾಟಕ ರಾಜ್ಯ ರೈತ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಬರಗಾಲದಿಂದ ಬೆಳೆ ನಷ್ಟ ಸಮೀಕ್ಷೆಯಲ್ಲಿ ಪರಿಹಾರ ಮತ್ತು ವಿತರಣೆಯಲ್ಲಿಯೂ ಲೋಪದೋಷವಾಗಿದ್ದು ಅನೇಕ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಬೆಳೆ ವಿಮೆ ಪರಿಹಾರ ರೈತರಿಗೆ ಕೈತಪ್ಪಿ ಹೋಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಬಸವರೆಡ್ಡಿ ಹೇಳಿದರು. ಇವರು ನಗರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಇವರು, ಇತ್ತೀಚಿನ ದಿನಗಳಲ್ಲಿ ರೈತರ ಸಂಕಷ್ಟ ಹೇಳುತ್ತಿರುವುದಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ನಾಳಿನ ಸರ್ಕಾರ ಬೆಳೆ ನಷ್ಟ ಪರಿಹಾರವನ್ನು ಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮೀನಾಮೇಷ ಮಾಡುತ್ತಿದೆ. ರೈತರೇ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಕೊಂಚ ಮಳೆ ಬಂದ ಹಿನ್ನೆಲೆಯಲ್ಲಿ ರೈತರು ಸ್ವಲ್ಪ ಮಟ್ಟಿಗೆ ಉಸಿರಾಡುತ್ತಿದ್ದಾರೆ. ದೇಶಕ್ಕೆ ಅನ್ನ ಹಾಕುವ ಒಬ್ಬ ರೈತ ಬೆಳೆ ವಿಮೆಯ ಸರ್ಕಾರಿ ಸ್ವಾಮ್ಯದ ವಿಮೆ ಕಂಪನಿಗಳಲ್ಲಿ ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ರೈತರ ಬೆಳೆ ವಿಮೆ ಕಂತು ಪಾವತಿಸಿದ ಮೇಲೆ LIC ಕಂಪನಿ ಬಾಂಡ್ ನೀಡದಂತೆ ಬೆಳೆ ವಿಮೆ ನೀಡಬೇಕಾಗಿತ್ತು. ಆದರೆ ಬೆಳೆ ವಿಮೆ ನಷ್ಟದ ಪರಿಹಾರಕ್ಕೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿರುವ ನಷ್ಟವನ್ನು ಪರಿಗಣಿಸಿ ಪರಿಹಾರ ನೀಡುತ್ತಿಲ್ಲ. ಇದಕ್ಕೆಲ್ಲ ಕಾರಣ ಸಂಬಂಧಪಟ್ಟ ಕೃಷಿ ಕಂದಾಯ ವಿಮಾ ಅಧಿಕಾರಿಗಳೇ ನೇರ ಹೊಣೆಗಾರಿಕೆಯಾಗಿರುತ್ತಾರೆ. ರೈತರಿಗೆ ಸಮಾನ ಬೆಳೆ ನಷ್ಟ ವಿತರಿಸಬೇಕು ಮತ್ತು ಮರುಪರಿಶೀಲಿಸಿ ಜಿಲ್ಲೆಯ ರೈತರಿಗೆ ಸಮಾನವಾಗಿ ನೀಡಬೇಕಾಗಿತ್ತು. 2004-5ರ ಬೆಳೆ ರೈತರಿಗೆ ಅನುಕೂಲವಾಗುವಂತೆ ಮಾಡಿರುವುದು ವಿಪರ್ಯಾಸವಾಗಿದೆ. ಅಲ್ಲವೇ ಬೆಳೆ ನಷ್ಟ ನೀಡುವ 7 ವರ್ಷದ ಸಮೀಕ್ಷೆಯ ಮಾನದಂಡ ತೆಗೆದುಕೊಂಡು ಬೆಳೆ ವಿಮೆ ನೀಡುವುದು ವೈಜ್ಞಾನಿಕ ನೀತಿ ಅನುಸರಿಸುತ್ತಿದೆ. ಪ್ರತಿ ವರ್ಷದ ಬೆಳೆ ನಷ್ಟ ಬೆಳೆ ವಿಮೆ ನೀಡಬೇಕು. ಅದನ್ನ ಬಿಟ್ಟು ನಮ್ಮ ನಾಲ್ವರು ಸರ್ಕಾರಗಳು ರೈತರ ಹೊಟ್ಟೆ ಮೇಲೆ ಬರೆ ಎಳೆಯುತ್ತಿದೆ ಎಂದು ಉಗ್ರವಾಗಿ ಹೇಳಿದರು. ಇನ್ನು ಈ ವೇಳೆ ಡಿ ಚಂದ್ರಶೇಖರ್ ನಾಯಕ್, ಮಲ್ಲೇಶ ಮಲಸಮುದ್ರ, ಗಂಗಾಧರಪ್ಪ, ಶ್ರೀನಿವಾಸ, ಪ್ರಶಾಂತ್ ಸೇರಿದಂತೆ ಅನೇಕ ರೈತ ಸಂಘ ಮುಖಂಡರು ಭಾಗಿಯಾಗಿದ್ದರು. ಮೌನೇಶ್, NKS TV4 ನ್ಯೂಸ್, ಚಳ್ಳಕೆರೆ. ಹಕ್ಕೊತ್ತಾಯದ ಮೂಲಕ ಆ ಪರಿಹಾರವನ್ನು ಪಡ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದರಿಂದ ರಾಜ್ಯ ಸರ್ಕಾರ ಬೆಳೆ ವಿಮೆ ಸರ್ಕಾರಿ ಸ್ವಾಮ್ಯದ ವಿಮಾ ಕಂಪನಿಗಳಿಗೆ ನೀಡಬೇಕು. ರೈತರು ವಿಮೆ ಕಂತು ಪಾವತಿಸಿದ ಮೇಲೆ LIC ಕಂಪನಿ ಬಾಂಡ್ ನೀಡಿದಂತೆ ಬೆಳೆ ವಿಮೆ ಬಾಂಡ್ ನೀಡಬೇಕು. ಬೆಳೆ ವಿಮೆ ನಷ್ಟ ಪರಿಹಾರಕ್ಕೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿರುವ ನಷ್ಟವನ್ನು ಪರಿಗಣಿಸಿ ಪರಿಹಾರ ನೀಡಲಾಗುತ್ತಿತ್ತು. ಇದನ್ನು ಪ್ರತಿ ರೈತನ ಸರ್ವೆ ನಂಬರ್ ಹೊಲದಲ್ಲಿ ಆಗಿರುವ ಬೆಳೆ ನಷ್ಟವನ್ನು ಪರಿಶೀಲಿಸಿ ನಷ್ಟಕ್ಕೆ ಪರಿಗಣಿಸಬೇಕು. ರೈತರ ಹೊಲಗಳಿಗೆ ಮಳೆ ಬರುವುದು ಪಂಚಾಯತ್ ವ್ಯಾಪ್ತಿಯ ಲೆಕ್ಕಕ್ಕೆ ಮಳೆ ಬರುವುದಿಲ್ಲ. ರೈತರ ಬದುಕಿನ ಅಂತರದಲ್ಲಿ ಮಳೆ ಬರುವುದಿಲ್ಲ. ಆದ್ದರಿಂದ ಸರ್ವೆ ನಂಬರ್ ಬೆಳೆ ನಷ್ಟಕ್ಕೆ ಪರಿಗಣಿಸಬೇಕು. ಬೆಳೆ ನಷ್ಟ ನೀಡುವಾಗ 7 ವರ್ಷ ಬೆಳೆ ವಿಮೆ ಸಮೀಕ್ಷೆ ಮಾನದಂಡ ತೆಗೆದುಕೊಂಡು ಬೆಳೆ ವಿಮೆ ಪ್ರತಿ ವರ್ಷದ ಬೆಳೆ ನಷ್ಟ ಪರಿಗಣಿಸಿ ವಿಮೆ ಯಾವ ವರ್ಷ ಬೆಳೆ ನಷ್ಟವಾಗಿದೆ ಅದೇ ವರ್ಷದ ನಷ್ಟ ಪರಿಗಣಿಸಿ ಬೆಲೆ ಕೊಡಬೇಕು. ರೈತರ ಬೆಳೆ ನಷ್ಟ ಸಮೀಕ್ಷೆಗೆ ಸರ್ಕಾರ ಕಾಲ ನಿಗದಿಯನ್ನೇ ಆಯಾಯ ತಾಲೂಕು ಬೆಳೆ ಹಾಕುವ ಕೀಳುವ ಸಮಯವನ್ನು ತೆಗೆದುಕೊಳ್ಳಬೇಕು. ಇಂಥ ತಿಂಗಳಲ್ಲಿಯೇ ಬೆಳೆ ಕಟಾವು ಮಾಡಬೇಕೆಂದು ಕಂಪನಿಗಳು ತಾಕೀತು ಮಾಡಬಾರದೆಂದು ಆಯಾಯ ಕಾಲಕ್ಕೆ ತಕ್ಕಂತೆ ಬೆಳೆ ಸಮೀಕ್ಷೆ ನಡೆಸಿ ಬೆಳೆ ನಷ್ಟ ಪರಿಹಾರ ವಿತರಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಬೇರೆ ಬೇರೆ ವಸ್ತುಗಳು ಹಾನಿಗೆ ಕೊಡುವಂತೆ, ಅಪಘಾತ, ಬೆಂಕಿಯಂತ ನಷ್ಟಗಳಂತ ಕೇಸುಗಳಲ್ಲಿ ಕೊಡುವಂತೆ ಬೆಳೆ ನಷ್ಟವನ್ನು ನಿಯಮದಂತೆ ಕೊಡಬೇಕೆಂದು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತೇವೆ.